ನರಸೀಪುರದಲ್ಲಿ ರಾಮಾಯಣ ಕರ್ತೃ ಮಹರ್ಷಿ ವಾಲ್ಮೀಕಿರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ತಾಲೂಕಿನ ಎಸ್ ಮೇಗಡಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಮಹರ್ಷಿ ವಾಲ್ಮೀಕಿ ಸೇವಾ ಅಭಿವೃದ್ಧಿ ಸಂಘದ ವತಿಯಿಂದ ಕಾರ್ಯಕ್ರಮ ಆಯೋಜಿಸಿದ್ದು, ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ನೂತನ ಪುತ್ಥಳಿಯನ್ನು ರಾಜನಹಳ್ಳಿ ಶ್ರೀಗಳಾದ ಪ್ರಸನ್ನನಂದ ಸ್ವಾಮೀಜಿ ಅನಾವರಣ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಳಾದ ಪ್ರಸನ್ನನಂದ ಸ್ವಾಮೀಜಿ, ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು ನಮ್ಮ ದೇಶದ ಸಂಸ್ಕೃತಿಯ ಮಹಾಕಾವ್ಯಗಳಾಗಿವೆ. ಮನುಕುಲಕ್ಕೆ 2 ಗ್ರಂಥಗಳು ಬೆಳಕಾಗಿವೆ ಎಂದರು. ಅದು ರಾಮಾಯಣ ಆಗ್ತದೆ. ಇಲ್ಲ ಅದ್ಯಾಕಾದಿತ್ತು, ಅದರದ್ದು ಭಾಗ ಆಗಬೇಕು, ಅದರದ್ದು ಸ್ಕೆಚ್ ಆಗಬೇಕು ಅಂತ ಗೆರಿ ಕೊಡಿದ್ರೆ ಮಹಾಭಾರತ ಹೌದಲ್ಲ. ಹೀಗೆ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಭಾರತೀಯ ಸಂಸ್ಕೃತಿಯ 2 ಮಹಾಕಾವ್ಯಗಳು. ಈಗ ನಾವು ರಾತ್ರಿ ಹೊತ್ತು ನಿಮ್ಮೂರಿನಿಂದ ತೀನರ್ಶಿಪುರಕ್ಕೆ, ಚಾಮರಾಜನಗರಕ್ಕೆ, ಮೈಸೂರಿಗೆ ಹೋಗ್ಬೇಕಾದ್ರೆ ನಾವು ಗಾಡಿ ಒಳಗೆ ಹೋಗ್ತೀವಲ್ಲ, ಗಾಡಿಗೆ ಏನಿರ್ತಾವೆ ಮುಂದೆ, ಹತ್ತಲ್ದಾಗ ಹೋಗ್ಬೇಕಾದ್ರೆ ಗಾಡಿಗೆ ಏನಿರ್ತಾವೆ ಮುಂದೆ 2 ಲೈಟ್ ಇರ್ತಾವಲ್ಲ, ಆ ಬೆಳಕಿನ ಸಹಾಯದಿಂದ ನಾವು ತೀನರ್ಶಿಪುರಕ್ಕೆ ಹೋಗ್ತೀವಿ. ಹಾಗೆಯೇ ಚಾಮರಾಜನಗರಕ್ಕೆ ಹೋಗ್ತೀವಿ ಮತ್ತು ಮೈಸೂರಿಗೆ ಹೋಗ್ತೀವಿ. ಆ ಗಾಡಿ ಹಂಗೆ 2 ಲೈಟ್ ಇರ್ತಾವಲ್ಲ, ಮತ್ತು ಈ ಬಾಡಿಗೆ 2 ಲೈಟ್ ಯಾವಪ್ಪ ಅಂದರೆ ಅದು ರಾಮಾಯಣ ಮತ್ತು ಮಹಾಭಾರತ. ಹಾಗಾಗಿ ಬಹುತೇಕ ನಮ್ಮ ಬದುಕಿನ ಎಲ್ಲ ರಂಗಗಳಲ್ಲಿ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಮಹಾಕಾವ್ಯ ಆ ರಾಮಾಯಣ ಮಹಾಕಾವ್ಯ ರಚನೆ ಮಾಡಿರ್ತಕ್ಕಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಯನ್ನು ಬಹುತೇಕ ನಮ್ಮ ಟಿ ನರಸೀಪುರ ತಾಲೂಕು ಮತ್ತು ನಮ್ಮ ಚಾಮರಾಜ ಜಿಲ್ಲೆಯ ಎಲ್ಲ ಗುರು ಹಿರಿಯರ ಸಮಕ್ಷಮದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಹುತೇಕ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ